ಇವತ್ತಿನ ರೆಸಿಪಿಯಲ್ಲಿ ಗಾರ್ಲಿಕ್ ಪೆಪ್ಪರ್ ರಸಮ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಇದನ್ನ ಚಳಿಗಾಲದಲ್ಲಿ ಅಥವಾ ಶೀತ ಕೆಮ್ಮು ಆದಾಗ ತುಂಬ ಎಲ್ಲರೂ ಕೇಳೋದು ಅಂದ್ರೆ ರಸಮ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಇದು ತುಂಬ ಹುಳಿ ಹುಳಿಯಾಗಿ ಉಪ್ಪುಪ್ಪಾಗಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ವಿಡಿಯೋನ ಈಗಲೇ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ 2 ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, 2 ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಒಂದೆರಡು ಸಣ್ಣ ಬೆಳ್ಳುಳ್ಳಿ ಹೋಳುಗಳನ್ನ ಹಾಕ್ಕೊಳ್ಬೇಕು. ಹಾಗೆ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, 1 ಟೊಮ್ಯಾಟೊ, ಇದಿಷ್ಟನ್ನು ಹಾಕ್ಕೊಂಡು ಜೊತೆಗೆ 1 ಸ್ಪೂನಷ್ಟು ಜೀರಿಗೆಯನ್ನು ಸಹ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟಾಗಿ ಮಾಡ್ಕೊಳ್ಬೇಕಾಗತ್ತೆ. ಇದಾದ ನಂತರ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಾದ ನಂತರ ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಒಂದು ಸಣ್ಣ ಸ್ಪೂನಷ್ಟು ಸಾಸಿವೆ, ಜೀರಿಗೆ ಹಾಗೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಮೂರನ್ನು ಸ್ವಲ್ಪ ಸಾಲ್ಟ್ ಮಾಡ್ಕೊಳ್ಬೇಕು. ಇದು ಮೂರನ್ನು ಸಹ ನೀಟಾಗಿ ಒಂದು ಸ್ವಲ್ಪ ಸಾಲ್ಟ್ ಮಾಡ್ಕೊಂಡು ಆಗಿದ ತಕ್ಷಣ ನಾನು ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಚಿಟಪಟ ಅಂತ ಸಿಡ್ದಾದ ನಂತರ ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಆದ ನಂತರ ನಾನು ಇದಕ್ಕೆ ಮತ್ತೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಬಳಸಿರೋದು 2 ಟೊಮೆಟೊ ಎಲ್ಲ ನೀಟಾಗಿ ಬೆಂದಾದ ನಂತರ ಅಂದರೆ ಸಾಫ್ಟ್ ಆಗೋವರೆಗೂ ಅದನ್ನು ನಾವು ನೀಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಇದೆಲ್ಲದು ಬೆಂದ ಆದ ನಂತರ ನಾನು ಇದಕ್ಕೆ 1 ಸಣ್ಣ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ನಿಮಗೆ ಟೇಸ್ಟ್ಗೆ ಅನುಗುಣವಾಗಿ ಹಾಕ್ಕೊಳ್ಬೋದು. ಕೆಲವೊಬ್ಬರು ರಸಮ್ ತುಂಬ ಉಪ್ಪಿದ್ರೆ ಇಷ್ಟಪಡ್ತಾರೆ, ಅದಕ್ಕಾಗಿ. ಇದಾದ ನಂತರ ನಾನಿಲ್ಲಿ ಸ್ವಲ್ಪ ಅರಿಶಿನನೂ ಹಾಕ್ಕೊಂಡು ಇದೆರಡನ್ನೂ ಸಹ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಇದೆಲ್ಲ ನೀಟಾಗಿ ಒಂದು ಸ್ವಲ್ಪ ಹೊತ್ತು ಸಾಲ್ಟ್ ಆದ ನಂತರ ನಾವು ಮುಂಚೆನೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಆ ಪೇಸ್ಟ್ ಮಿಕ್ಸ್ಚರ್ನ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಟಿಪ್ ಏನಂದರೆ, ರಸಮ್ ಮಾಡುವಾಗ ನಾವು ಈ ರೀತಿಯಾಗಿರುವಂಥ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಆ ಪೇಸ್ಟ್ ಹಾಕಿದ ಕೂಡಲೇ ನಾವು ನೀರನ್ನ ಹಾಕಬಾರ್ದು. ಆ ಪೇಸ್ಟ್ನಲ್ಲಿ ಆ ಮುಂಚೆ ಇಟ್ಟು ಹುರ್ಕೊಂಡಿರ್ತೀವಲ್ವ, ಅದ್ರ ಜೊತೆನೇ ನೀಟಾಗಿ ಬೇಯೋದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟಾದ ನಂತರ ನಾವು ಇದಕ್ಕೆ ನೀರು ಹಾಕ್ಕೊಳ್ಬೇಕು. ನಾನು ಇದಕ್ಕೆ 2 ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀವು ಕೆಲವರು ತುಂಬ ರಸಮ್ನ ತುಂಬ ನೀರಾಗಿರೋದಕ್ಕೆ ಇಷ್ಟಪಡ್ತಾರೆ, ಸೊ ಅಂಥವ್ರು ನೀರನ್ನ ನೀವು ನಿಮಗೆ ತಕ್ಕಂತೆ ಹಾಕ್ಕೊಳ್ಬೋದು. ಇದು ಒಂದು ಕುದಿ ಬರ್ತಿದ್ದಾಗಲೇ ನಾನು ಇದಕ್ಕೆ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ಸ್ಪೂನಲ್ಲಿ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಮತ್ತೆ ಇದನ್ನು ಒಂದು 5 to 10 ಮಿನಿಟ್ಸ್ವರೆಗೂ ಇದನ್ನು ನೀಟಾಗಿ ಬಾಯ್ಲ್ ಆಗೋದಕ್ಕೆ ಬಿಟ್ಬಿಡಬೇಕು. ಇಷ್ಟು ತುಂಬ ಟೈಮ್ನೂ ಸಹ ಹಿಡಿಯೋದಿಲ್ಲ ಇದು, ಬಟ್ ಅಷ್ಟೇ ಚೆನ್ನಾಗಿರುತ್ತೆ. ನನಗಂತೂ ಇದು ತುಂಬ ಫೇವ್ರೇಟ್. ಇತ್ತೀಚೆಗಂತೂ ತುಂಬ ಮಾಡ್ಕೊಂಡು ತಿಂತಾ ಇರ್ತೀನಿ. ಸೊ ಈ ರೆಸಿಪಿನ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇನ್ನು ಹೆಚ್ಚು ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.